ಮುಂಗಾರು ಬಿತ್ತನೆ ಕುಂಠಿತವಾಗಿದ್ದು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕಲಬುರಗಿ ಬಂದ್ಗೆ ಕರೆ ನೀಡಲಾಗುತ್ತದೆ ಎಂದು ರೈತ ಮುಖಂಡ ಷಣ್ಬಸಪ್ಪ ಮೊಮ್ಶೆಟ್ಟಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೀಜ ರಸಗೊಬ್ಬರ ಉಚಿತವಾಗಿ ಕೊಡಬೇಕು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲ ಮರುಪಾವತಿಗೆ ಕಾಲಾವಕಾಶ ವಿಸ್ತರಿಸಬೇಕು, ಇದ್ದ ಕಬ್ಬು ಒಣಗಿ ಹೋಗುತ್ತಿದೆ, ಅಂತರ್ಜಲ ಮಟ್ಟ ಕುಸಿಯುತ್ತಿದೆ, ಕೆಲಸವಿಲ್ಲದೆ ಹಳ್ಳಿಗಳಿಂದ ಪಟ್ಟಣಗಳಿಗೆ ಜನರು ಗುಳೆ ಹೋಗುತ್ತಿದ್ದಾರೆ, ಕಣ್ಣು ಮುಚ್ಚಿ ಕುಳಿತ ಸರ್ಕಾರ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯನ್ನು ಬರಗಾಲ ಪ್ರದೇಶವೆಂದು ಘೋಷಿಸಬೇಕು, ರಾಷ್ಟ್ರೀಕೃತ ಬ್ಯಾಂಕುಗಳು ಸಾಲ ಮನ್ನಾ ಮಾಡಬೇಕು, ಬತ್ತಿ ಹೋದ ಭೀಮಾ ನದಿಗೆ ನೀರು ತುಂಬಿಸಲು ಉಜನಿ ಡ್ಯಾಂನಿಂದ 15 ಟಿಎಂಸಿ ನೀರು ಬಿಡುಗಡೆ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ. ಪೂರ್ವಭಾವಿಯಾಗಿ ಕಲಬುರಗಿ ನಗರದಲ್ಲಿ ಎಲ್ಲಾ ರಿಂಗ್ ರಸ್ತೆ ಬಂದ್ ಮಾಡಿ ದಿನಾಲು ಒಂದೊಂದು ಕಡೆ ನಂತರ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಲು ತೀರ್ಮಾನಿಸಲಾಗಿದೆ ಎಂದರು. ರೈತರು ಕೆಲವು ತಾಲೂಕುಗಳಲ್ಲಿ ಮಾತ್ರ, ಎಲ್ಲಾ ತಾಲೂಕು ಅಲ್ಲ, ಆಳಂದ ತಾಲೂಕ ಬಹಳ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಿಸ್ತಾ ಇದೆ. ಅಫಜಲ್ಪುರ್ ತಾಲೂಕು ಬಹಳ ಕಠೋರವಾಗಿರ್ತಕ್ಕಂಥ ಪರಿಸ್ಥಿತಿಯ ನಿರ್ಮಾಣ ಆಗಿದೆ. ಅಫಜಲ್ಪುರ್ ಜೇವರ್ಗಿ ತಾಲೂಕಿನಲ್ಲಂತೂ ಭೀಮಾ ನದಿ ನೀರಿನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಕಬ್ಬು ಬೆಳೆಗಾರರು 1,000 ಕೋಟಿ ರೂಪಾಯಿನ ಲಾಸ್ ಆಗ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಸರ್ಕಾರ ಅದರ ಬಗ್ಗೆ ಅಂದಾಜು ಮಾಡ್ತಲ್ಲ. ಕಬ್ಬನ್ನು ಇವತ್ತು ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಭೀಮಾ ನದಿ ಬತ್ತಿರ್ತಕ್ಕಂಥ ಭೀಮಾ ನದಿ ನೀರು ತುಂಬಿಸ್ತಕ್ಕಂಥ ರೀತಿಯಲ್ಲೂ ಕೂಡ ಸರ್ಕಾರ ಮಧ್ಯಪ್ರವೇಶ ಮಾಡೋದಲು ಸಂಪೂರ್ಣವಾಗಿ ವಿಫಲ ಆಗಿದೆ. ನಮ್ಮ ಪಾಲಿನ ಕರ್ನಾಟಕದ ನೀರಿನ ಪಾಲು 15 ಟಿಎಂಸಿ ನೀರು ಮಹಾರಾಷ್ಟ್ರ ಉಜನಿ ಪುಣೆ ಡ್ಯಾಮ್ನಿಂದ ಬಿಡಬೇಕಾಗಿರ್ತಕ್ಕಂಥ ಅದರ ಬಗ್ಗೆನೂ ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಕಿಂಚಿತ್ ಕಾಳಜಿ ತೋರಿಸದೆ ಬೇಜವಾಬ್ದಾರಿ ತೋರಿಸಿರ್ತಕ್ಕಂಥ ನೀತಿಯನ್ನು ಕೂಡ ಎದ್ದು ಕಾಣ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಇವತ್ತು ನಮ್ಮ ಭಾಗದಲ್ಲಿ ಏನಾಗಿದೆ ಪರಿಸ್ಥಿತಿ, ಯಾವುದೇ ಕಾರಣಕ್ಕೂ ಮೊನ್ನೆ ಮುಖ್ಯಮಂತ್ರಿ ಕೂಡ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಗೆ ಬಂದು ಹೋದ್ರು. ಅವತ್ತೇನು ಹೇಳಿದ್ರು, ರೈತರ ಮೂಗಿಗೆ ತುಪ್ಪದ ವಾಸನೆ ತೋರಿಸಿ ಸವರಿ ಹೋಗಿದ್ರು. ಅವತ್ತೇನಂತ ಹೇಳಿದ್ರು, ಬರಗಾಲ ಘೋಷಣೆ ಮಾಡಿ ಹೋಗಿ ಸರ್ ಅನ್ನೋಂಥ ಮಾತನ್ನು ಹೇಳಿದಾಗ ಅವರು ನಾವು ಬರಗಾಲ ವೀಕ್ಷಣೆ ಮಾಡೋಕ್ಕೆ ಬಂದೀನಿ ಅನ್ನೋಂಥ ಮಾತನ್ನು ಹೇಳಿದರು. ಬರಗಾಲಿಂದ ತನಕನೂ ಕೂಡ ಬರಗಾಲನ್ನು ಘೋಷಣೆ ಮಾಡಲಾರ್ದೇ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರ ಕೂಡ ಬರಗಾಲದ ತಂಡನೂ ಕೂಡ ಕೇಂದ್ರ ತಂಡನೂ ಕೂಡ ಕಲಬುರಗಿ ಜಿಲ್ಲೆಗೆ ವಿಸಿಟ್ ಮಾಡೋದ್ರಲ್ಲಿ ಭಾಳ ಮೀನಾಮೇಷ ಅನಿಸ್ತದೆ. ಅವರು ಕೂಡ ಭಾಳ ಹಿಂದೇಟು ಆಗ್ತಕ್ಕಂಥ ಪರಿಸ್ಥಿತಿ. ಏನು ರೈತರು ಸತ್ತಿದ ಬಳಿಕ ರೈತರು ಗೋರಿ ಮೇಲೆ ಇವರು ಬರ ವೀಕ್ಷಣೆ ಮಾಡ್ತಾರೆ ಅನ್ನೋಂತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಇವತ್ತು ನಾವು ಗಂಭೀರವಾಗಿ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅನ್ನೋಂಥದ್ದನ್ನು ಇವತ್ತು ನಾವು ಗಮನಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಸರ್ಕಾರನ ತಕ್ಷಣವೇ ಇವತ್ತು ತುರ್ತಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಇವತ್ತು ಬರಗಾಲನ್ನು ಘೋಷಣೆ ಮಾಡಬೇಕು. ಬರಗಾಲ ಪರಿಹಾರ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ಬರಗಾಲದ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು, ಮಂಜೂರಿ ಮಾಡಬೇಕನ್ನೋಂಥ ಮಾತನ್ನು ಹೇಳಿ ಬಯಸ್ತಾ ಇದ್ದೀವಿ. ಜೊತೆಗೆ ಹಳೆ ವಿಮೆ ಹಣನೂ ಕೂಡ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ, ವಿನ ಕೊಡಲಿಲ್ಲ. ಹಳೆ ವಿಮಾ ಹಣನೂ ಕೂಡ ತುರ್ತಾಗಿ ರೈತರ ಖಾತೆಗೆ ಜಮಾ ಮಾಡಬೇಕು ಅನ್ನೋಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಇವತ್ತು ರೈತರ ಸಾಲ ರಾಷ್ಟ್ರೀಕೃತ ಬ್ಯಾಂಕಿನ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಬೇಕು. ಮತ್ತು ಇವತ್ತು ಆಲ್ರೆಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳೇನಿದೆ ಇವತ್ತು ಸಾಲ ವಸೂಲಾತಿಗೆ ಇಂಥ ಭೀಕರ ಬರಗಾಲ ಇದ್ರು ವಸೂಲಾತಿಗನ್ನು ಬೆನ್ನತ್ತಿದ್ದಾರೆ ಸೀರಿಯಸ್ ಆಗಿ. ನಾವು ಕೇಳಕ್ಕೆ ಬಯಸ್ತೇವೆ, SK ಮೂಲಕ ತಕ್ಷಣವೇ ಜಿಲ್ಲಾಡಳಿತ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಸಾಲ ಮರುಪಾವತಿ ಮಾಡ್ತಕ್ಕಂಥದ್ದು ಕಾಲಾವಕಾಶದಿಂದ ವಿಸ್ತರಣೆ ಮಾಡಬೇಕು ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ವಿ. ದನ ಕರೆಗಳಿಗೆ ಕಣಕಿ ಗೋಶಾಲೆಯನ್ನು ತೆರಿಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಕೇಳಕ್ಕೆ ಬಯಸ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಿ ಬಯಸ್ತೀವಿ. ಇದರ ಜೊತೆಲಿ ಅಂತರ್ಜಲ ಮಟ್ಟ ಕುಸಿದು ಹೋಗ್ತದೆ. ಕಲಬುರಗಿ ನಗರದಲ್ಲಿ ಕುಡಿಯೋ ನೀರಿನ ತುಂಬ ಗಂಭೀರವಾಗಿರ್ತಕ್ಕಂಥ ಹಾಹಾಕಾರನ ಉದ್ಭವ ಆಗಿದೆ. ಕುಡಿಯೋ ನೀರಿನ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಗೆ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತಾ ಇದೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ಬಸ್ತೀವಿ. ಬರಗಾಲದಾಗ ಘೋಷಣೆ ಮಾಡಿ ಬರಗಾಲದ ಕಾಮಗಾರಿನೂ ಕೂಡ ಪ್ರಾರಂಭ ಮಾಡಬೇಕು ಅನ್ನೋಂಥ ಮಾತನ್ನು ಕೇಳಿಕೊಟ್ಟಿವಿ. ಇದರ ಜೊತೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಪಿಂಚಣಿ ಹಣವನ್ನು ಮಹಾಶಾಸನ 4 ತಿಂಗಳಾಯ್ತು, ಇಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಲಾರದೆ ಪೆಂಡಿಂಗ್ ಇರ್ತಕ್ಕಂಥದ್ದಿದೆ. ಅದನ್ನು ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಅನ್ನೋಂಥ ಮಾತನ್ನು ಕೇಳಿಕೊಟ್ಟಿವಿ. ಬರಗಾಲ ಘೋಷಣೆ ಮಾಡಬೇಕು ಕಲ್ಯಾಣ ಕರ್ನಾಟಕ ಅಂತೇಳಿ ಕಲಬುರಗಿಯನ್ನು ಬಂದ್ ಕರೆಯನ್ನು ಕೊಟ್ಟಿದ್ದೀವಿ. ನಾವು ಅವ್ರಿಗೆ ಗಡುವು ಕೊಟ್ಟಿದ್ದೀವಿ. 12 ದಿನದ ಒಳಗಾಗಿ ಕಲಬುರಗಿಯನ್ನು ಬಂದ್ ಬರಗಾಲ ಘೋಷಣೆ ಮಾಡಲಿಲ್ಲ ಅಂದ್ರೆ 17ನೇ ತಾರೀಕು ನಾವು 17/8 BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.